ಬಿಜೆಪಿಗೆ ತಾವು ಬಂದಿದ್ದು ಓಕೆ, ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿದ್ದು ಯಾಕೆ? ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥ ಕಾರಣದಿಂದ, ವಿಶೇಷವಾಗಿ ಕೋವಿಡ್ ಸಂದರ್ಭವನ್ನು ನರೇಂದ್ರ ಮೋದಿ ಅವರು ಯಾವ ರೀತಿಯಲ್ಲಿ ಅದನ್ನು ಒಂದು ಹ್ಯಾಂಡಲ್ ಮಾಡಿದರು, ಆ ಒಂದು ವೈಶಿಷ್ಟ್ಯವನ್ನು ನೋಡಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದೆ, ನಿಶ್ಶರ್ತವಾಗಿ ಸೇರಿದೆ. ತಾವು ಕಾಂಗ್ರೆಸ್ನಲ್ಲಿದ್ದಾಗ ಜಾತ್ಯತೀತ ನಿಲುವನ್ನ ತಾವು ಹೊಂದಿದಂಥವು, ಈಗ ಒಂದು ಕೋಮುವಾದಿ ಪಕ್ಷ ಅನ್ನುವಂಥದ್ದು ಅಥವಾ ಹಿಂದುತ್ವದ ಪರ ವಾದ ಇರುವಂತ ಬಿಜೆಪಿ ಪಕ್ಷಕ್ಕೆ ಬಂದಿದ್ದೀರಿ ತಾವು. ಭಾರತೀಯ ಜನತಾ ಪಕ್ಷ ಕೋಮುವಾದಿ ಪಕ್ಷನೂ ಅಲ್ಲ, ಬೇರೆ ಯಾವ ಪಕ್ಷನೂ ಅಲ್ಲ, ಅದೊಂದು ರಾಷ್ಟ್ರೀಯವಾದಿ ಪಕ್ಷ. ತಾವಾಗಿರ್ಬೋದು, ತಮ್ಮ ಕುಟುಂಬದ ಇತರ ಸದಸ್ಯರಾಗಿರ್ಬೋದು, ಮನೋರಮಾ ಮಧ್ವರಾಜ್ ಆಗಿರ್ಬೋದು, ತಮ್ಮ ತಂದೆಯವರಾಗಿರ್ಬೋದು, ಎಲ್ಲ ನಡ್ಕೊಂಡು ಬಂದಿರುವಂತ ಒಂದು ಪರಂಪರೆ ಇದೆ. ಸೊ ಆ ಒಂದು ಪರಂಪರೆಯನ್ನ ತಾವು ವಿಮುಖಗೊಳಿಸಿ ಈಗ ಬಿಜೆಪಿ ಸೇರುವಂತದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ನಿಮ್ಮ ಕ್ಷೇತ್ರದಲ್ಲಿ ಇರುವಂತ ಕೆಲವರು ಕೇಳ್ತಾ ಇರುವಂತದ್ದು. ಕಾಲ ಕಾಲಕ್ಕೆ ಈ ದೇಶದ ಹಿತದೃಷ್ಟಿಯಿಂದ ನಾವು ಕೆಲವೊಂದು ಬದಲಾವಣೆಗಳು ಮಾಡಬೇಕಾಗ್ತದೆ. ಇವತ್ತಿನ ದಿನ ಆಸ್ ಆನ್ ಟುಡೇ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ. ಅವರ ನಾಯಕತ್ವ ಬಿಟ್ಟರೆ ಬೇರೆ ಯಾರಿಂದೂ ಈ ದೇಶವನ್ನು ಮುನ್ನಡೆಸಲಿಕ್ಕಾಗೋದಿಲ್ಲ. ಈ ಹಿಂದೆ ಪ್ರಮೋದ್ ಮಧ್ವರಾಜ್ ಅವರು ಸೆಕ್ಯುಲರ್ ತತ್ವದಲ್ಲಿ ನಂಬಿಕೆ ಇಟ್ಟಂತವರು, ಆದ್ರೆ ಇವತ್ತು ಅವರ ವರಸೆಯನ್ನ ಬದಲಾಯಿಸಿದ್ದಾರೆ, ಈಗ ಹಿಂದುತ್ವವಾದಿಯಾಗಿದ್ದಾರೆ. ಹಿಂದುತ್ವವಾದಿಯಾಗಿದ್ದೇನೆ ಅಂತ ನಾನು ಹೇಳೋದಿಲ್ಲ. ಹಿಂದೂಗಳಿಗೆ ಸಂಕಷ್ಟ ಬರುವಾಗ ಯಾವುದಾದ್ರೂ ಒಂದು ಪಕ್ಷ ಸ್ಪಂದಿಸ್ತದಂತಾದರೆ ಅದು ಭಾರತೀಯ ಜನತಾ ಪಕ್ಷ ಎಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ವರ್ಗದವರಿಗೂ ಕೂಡ ನ್ಯಾಯ ಒದಗಿಸಿಕೊಡುವಂಥ ಪಕ್ಷ ಏನಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ರಾಜಕಾರಣ ಅನ್ನೋದು ಬರೀ ದುಡ್ಡು ಮಾಡೋದಕ್ಕೆ ಮಾತ್ರ ಅಲ್ಲ, ರಾಜಕಾರಣ ಅನ್ನೋದು ಬರೀ ಆಸ್ತಿ ಅಂತಸ್ತು ಗಳಿಸೋದಕ್ಕೆ ಅಲ್ಲ, ರಾಜಕಾರಣ ಅನ್ನೋದು ಜನಗಳ ಸೇವೆ ಮಾಡೋದಕ್ಕೆ ಅನ್ನುವಂಥ ನಂಬಿಕೆ ಇಟ್ಟವರಲ್ಲಿ ಇವರು ಕೂಡ ಒಬ್ಬರು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪ್ಪಟ ಅಭಿಮಾನಿ ಕೂಡ ಆದವರು ಇವರು. ಆತ್ಮಕ್ಕೆ, ತಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ತಗುಲಿತು ಅನ್ನೋ ಒಂದೇ ಒಂದು ಕಾರಣಕ್ಕೂ ಏನೋ ಕಾಂಗ್ರೆಸ್ ಅನ್ನ ತ್ಯಜಿಸಿ ಈಗ ಬಿಜೆಪಿಯ ಬಾವುಟವನ್ನ ಹಿಡಿದಂಥವರು. ಇವರು ಬೇರೆ ಯಾರು ಅಲ್ಲ, ಉಡುಪಿ ಚಿಕ್ಕಮಗಳೂರು ಭಾಗದ ಪ್ರಭಾವಿ ನಾಯಕರು, ಮಾಜಿ ಸಚಿವರು, ಯುವ ಮುಖಂಡರು ಆಗಿರುವಂಥ ಪ್ರಮೋದ್ ಮಧ್ವರಾಜ್ ಅವರು. ಲೋಕಸಭೆ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಿದ್ದಾರೆ, ಏನೆಲ್ಲ ವಿಚಾರಗಳನ್ನು ಹೊಂದಿದ್ದಾರೆ, ಜನ ಅವರಿಗೆ ಯಾವ ರೀತಿಯಾಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಮಾತಾಡ್ತೇನೆ. ನಮ್ಮ ನೇರವಾದಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡೋದಕ್ಕೆ ಪ್ರಮೋದ್ ಮಧ್ವರಾಜ್ ಅವರಿದ್ದಾರೆ. ತಡ ಯಾಕೆ, ಅವರಿಗೆ ವೆಲ್ಕಮ್ ಹೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಇನ್ನೊಂದು 4-6 ತಿಂಗಳಲ್ಲಿ ಚುನಾವಣೆ ಎದುರಾಗುವಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ತಮ್ಮದೇ ಆದಂಥ ಕಾರ್ಯಚಟುವಟಿಕೆಗಳಲ್ಲಿ ಮಗ್ನರಾಗಿದ್ದಾರೆ. ಎಲ್ಲರ ಚಿತ್ತ ಈಗ ಲೋಕಸಭೆ ಚುನಾವಣೆಯತ್ತ ಅನ್ನುವಂಥ ಸಂದರ್ಭ. ಸೊ ಪ್ರಮೋದ್ ಮಧ್ವರಾಜ್ ಅವರು ಯಾವ ರೀತಿಯಾಗಿ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ? ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸುಮಾರು 13 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಗಳನ್ನು ಪಕ್ಷದ ಸೂಚನೆ ಮೇರೆಗೆ ಮಾಡಿದ್ದೆ. ವಿಧಾನಸಭಾ ಚುನಾವಣೆಯ ನಂತರ ಜೂನ್ ತಿಂಗಳಲ್ಲಿ, ಅಂದರೆ ಈಗ ನಾವು ಡಿಸೆಂಬರ್ ತಿಂಗಳಲ್ಲಿದ್ದೀವಿ, ಜೂನ್ ತಿಂಗಳಲ್ಲಿ ಪಕ್ಷ ಬಯಸಿದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ, ಘೋಷಣೆ ಮಾಡಿದ್ದೆ, ಬಹಿರಂಗವಾಗಿ ಘೋಷಣೆ ಮಾಡಿದ್ದೆ. ಅದರ ಜೊತೆಗೇ 2 ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದೇನೆ. ಒಂದು, ನನಗೆ ಹೊರತುಪಡಿಸಿ ಬೇರೆ ಯಾರಿಗೂ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರೆ ಅವ್ರ ಪರವಾಗಿ ಸಂಪೂರ್ಣವಾಗಿ ತೊಡಸ್ಕೊಳ್ತೀನಿ ಅಂತಕ್ಕಂಥ, ಅವ್ರ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆ. ಮತ್ತು ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಮೇಲೆ ನಾನೊಬ್ಬ ಕ್ಯಾಬಿನೆಟ್ ಮಂತ್ರಿಯಾಗಿ ಸೇರಿದ್ದೀನಿ, ನನಗೆ ಏನೂ ಕೊಡದೆ ಹೋದರೂ ಕೂಡ ನನ್ನ ಕೊನೆ ಉಸಿರಿರೋ ತನಕ BJPಯಲ್ಲಿ ಇರ್ತೀನಿ ಅಂತಕ್ಕಂಥ 2 ಘೋಷಣೆ ಮಾಡಿದೆ. ಏನೂ ಕೊಡದೇ ಇದ್ರೂ ಕೂಡ ನಾನು BJPಯಲ್ಲೇ ಇರ್ತೀನಿ ಅನ್ನುವಂಥ ಈ ಒಂದು ಘೋಷಣೆ ಏನಾದರೂ BJPಯ ಹೈಕಮಾಂಡ್ ಆಗಿರುವಂಥದ್ದು ಅಥವಾ BJPಯ ನಾಯಕರು ತಮಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂಥ ಭರವಸೆ ಕೊಡಲಿ ಅನ್ನೋ ವಿಚಾರಕ್ಕ? ಇಲ್ಲ, ಅದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಲ್ಲ. ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಮಾಡ್ತಾ ಇರ್ತೀನಿ. ಅದಕ್ಕೆ ಎಷ್ಟು ಅರ್ಥ ಕಲ್ಪಿಸಬೇಕು ಅಷ್ಟೇ ಅರ್ಥವನ್ನು ಕಲ್ಪಿಸಿದ್ರೆ ಸಾಕು, ಅದಕ್ಕೆ ಇನ್ನಷ್ಟು ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. BJPಗೆ ತಾವು ಬಂದಿದ್ದು ಓಕೆ, ಆದರೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿದ್ದು ಯಾಕೆ? ಇಲ್ಲ, ನನಗೆ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ನಾಯಕರು ನನ್ನ ನಡ್ಕೊಂಡಂಥ ರೀತಿ ಏನಿದೆ, ನಮ್ಮ ತಂದೆ, ನಮ್ಮ ತಾಯಿ, ನಾನು ನಮ್ಮ ಸ್ವಂತ ಹಣದಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿತ್ತು. ನಾವೇ ಯಾರ್ದೋ ಕಿಶೆಯಿಂದ, ಯಾರ್ದೋ ತಲೆ ಮಂಡೆ ಹೊಡೆದು ದುಡ್ಡು ಮಾಡಿದವರಲ್ಲ. ನಮ್ಮ ಸ್ವಂತ ಸಂಪಾದನೆಯ ದುಡ್ಡಿಂದ ಕಾಂಗ್ರೆಸ್ ಪಕ್ಷವನ್ನು
ಕಟ್ಟಿದ್ದೇವೆ. ಆದರೆ ಅದಕ್ಕೆ ಪ್ರತಿರೂಪವಾಗಿ ನಮಗೆ ಪಕ್ಷ ಕೂಡ ನಮಗೆ ಕಾಂಗ್ರೆಸ್ ಪಕ್ಷ, ನನ್ನ ತಾಯಿಯನ್ನು ಮಂತ್ರಿ ಮಾಡಿದೆ, ನನ್ನ ತಂದೆ ಶಾಸಕರಾಗಿದ್ದರು, ನಾನು ಕೂಡ ಮಂತ್ರಿ ಆಗಿದ್ದೆ, MLA ಆಗಿದ್ದೆ. ಸೊ ಇಟ್ ವಾಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಸೊ ನಾನು ಕಾಂಗ್ರೆಸ್ಸಿಗೆ ಮಾಡಿದ ಹೆಚ್ಚು, ಕಾಂಗ್ರೆಸ್ ನನಗೆ ಮಾಡಿದ ಹೆಚ್ಚು ಅಂತ ಪ್ರಶ್ನೆ ಬರಲ್ಲ. ನಾವಿಬ್ಬರು ಪರಸ್ಪರ, ನಮ್ಮ ಕುಟುಂಬ ಮತ್ತು ಪಕ್ಷ ಪರಸ್ಪರ ಒಬ್ರಿಗೊಬ್ಬರು ನಾವು ಸಹಕಾರವನ್ನು ಮಾಡಿಕೊಂಡು ಬಂದಂಥ ಒಂದು ಹಿನ್ನೆಲೆಯೊಳಗೆ ನನ್ನನ್ನು ನಡೆಸ್ಕೊಂಡಂಥ ರೀತಿ ನನಗೆ ಭಾಳಷ್ಟು ನೋವಾದಾಗ ನಾನು ಈ ವಿಚಾರವನ್ನು ಸಿದ್ದರಾಮಯ್ಯರವರು DK ಶಿವಕುಮಾರ್ ಹತ್ರ ಹೇಳಿದಕ್ಕಾಗ ಕೂಡ ನನಗೆ ನ್ಯಾಯ ಒದಗಿಸ್ಕೊಡುವಲ್ಲಿ ಅವರಿಬ್ಬರು ಕೂಡ ವಿಫಲರಾದ್ದರಿಂದ ಮತ್ತು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥ ಕಾರಣದಿಂದ ವಿಶೇಷವಾಗಿ ಕೋವಿಡ್ ಸಂದರ್ಭವನ್ನು ನರೇಂದ್ರ ಮೋದಿ ಅವರು ಯಾವ ರೀತಿಯಲ್ಲಿ ಅದನ್ನು ಒಂದು ಹ್ಯಾಂಡಲ್ ಮಾಡಿದರು, ಆ ಒಂದು ವೈಶಿಷ್ಟ್ಯವನ್ನು ನೋಡಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದೇನೆ, ನಿಶ್ಶರ್ತವಾಗಿ ಸೇರಿದ್ದೇನೆ. ಕಾಂಗ್ರೆಸ್ ಪಕ್ಷವನ್ನ ತಾವು ತ್ಯಜಿಸೋದಕ್ಕೆ ಕೇವಲ ಸ್ಥಳೀಯ ರಾಜಕಾರಣನೇ ಅಥವಾ ಒಂದು ಅಸಮಾಧಾನನೇ ಕಾರಣವಾಯ್ತಾ? ಯಾಕೆಂದ್ರೆ ಸಿದ್ದರಾಮಯ್ಯನವರು ಹಿಂದೆ 2013ರಲ್ಲಿ ತಾವು ಮೊದಲ ಬಾರಿಗೆ MLA ಆದಂತ ಸಂದರ್ಭದಲ್ಲಿ ನಿಮ್ಮನ್ನು ಕರೆದು ಮಂತ್ರಿ ಭಾಗ್ಯವನ್ನ ಕರುಣಿಸಿದಂತವರು, ಅದ್ಯಾವುದು ಕೂಡ ಪ್ರಮೋದ್ ಮಧ್ವರಾಜ್ ಅವರ ಗಮನಕ್ಕೆ ಬರಲಿಲ್ವಾ? ಇಲ್ಲ, ನನ್ನ ಗಮನಕ್ಕೆ ಬಂದಿದೆ. ನನಗೆ ಪಕ್ಷ, ನಾನು ಆಗಲೇ ಹೇಳಿದಲ್ಲ, ಪಕ್ಷ ನಮಗೆ ಅವಕಾಶ ಕೊಟ್ಟಿದೆ, ನಾವು ಕೂಡ ಪಕ್ಷವನ್ನು ಅಷ್ಟೇ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ವಿ, ಮಾಡ್ಕೊಂಡಿದ್ವಿ. ಅದನ್ನು ಕಟ್ಟುವಲ್ಲಿ ನಮ್ಮ ಸಂಪೂರ್ಣವಾದ ಒಂದು ವ್ಯವಸ್ಥೆಯಡಿಯಲ್ಲಿ ನಾವು ಸಹಕಾರ ಕೂಡ ಕೊಟ್ಟಿದ್ವಿ. ಸೊ ನಾನು ಆಗಲೇ ಹೇಳಿದೆ, ಪಕ್ಷ ನಮಗೆ ಕೊಟ್ಟದ್ದು ಹೆಚ್ಚೋ, ನಾವು ಪಕ್ಷಕ್ಕೆ ಕೊಟ್ಟದ್ದು ಹೆಚ್ಚೋ ಎಂಬ ಪ್ರಶ್ನೆ ಬರೋದಿಲ್ಲ. ಪರಸ್ಪರ ನಾವು ಒಂದಕ್ಕೊಂದು ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ. ಕಾಂಗ್ರೆಸ್ ಪಕ್ಷಕ್ಕೆ ತಾವು ಗುಡ್ ಬೈ ಹೇಳುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಿಮ್ಮ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ರ? ಇಲ್ಲ, ಇಬ್ಬರೂ ಕೂಡ ಅಂದರೆ ಅವರಿಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಅಂತ ಕಾಣುತ್ತೆ. ನಾನು ಭಾರತೀಯ ಜನತಾ, ಯಾಕಂದರೆ ದಿಢೀರಾಗಿ ನಾನು ಸೇರುವ ದಿವಸ ಮೇ 7, ಆ ದಿವಸ 2022 ಮೇ 7 2:45 ಗಂಟೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಫೋನ್ ಮಾಡಿದರು, ಮತ್ತು ಪ್ರಹ್ಲಾದ್ ಜೋಶಿ ಕೂಡ ನನ್ನ ಹತ್ರ ಮಾತಾಡಿದರು. ಇವತ್ತು 4 ಗಂಟೆಗೆ ಸೇರ್ಪಡೆ ಇದೆ ಅಂತ. ನಾನು ತಕ್ಷಣ ಮನಸ್ಸು ಮಾಡಿ ಸೇರ್ಪಡೆಗಾಗಿ ಜಗನ್ನಾಥ ಭವನದ BJP ಕಚೇರಿಗೆ ಹೋಗಿ ಪ್ರಾಥಮಿಕ ಸದಸ್ಯರನ್ನು ತಕ್ಕೊಂಡು ನಂತರ ಸೇರ್ಪಡೆ ಆಗುವಂಥ ಪ್ರಕ್ರಿಯೆ ನಡೀತು. ಸೊ ಅದು ದಿಢೀರಾಗಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಪ್ರಮೋದ್ ಮಧ್ವರಾಜ್ ಅವರು ದಿಢೀರಾಗಿ ಪಕ್ಷವನ್ನು ಬದಲಾಯಿಸುವಂಥ ನಿರ್ಧಾರವನ್ನು ಕೈಗೊಂಡ್ರು. ಆದರೆ ದಿಢೀರಾಗಿ ತತ್ವ ಸಿದ್ಧಾಂತಗಳನ್ನು ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಯಾಕಂತಂದ್ರೆ ತಾವು ಕಾಂಗ್ರೆಸ್ನಲ್ಲಿದ್ದಾಗ ಜಾತ್ಯತೀತ ನಿಲುವನ್ನು ತಾವು ಹೊಂದಿದಂಥವ್ರು, ಈಗ ಒಂದು ಕೋಮುವಾದಿ ಪಕ್ಷ ಅನ್ನುವಂಥದ್ದು ಅಥವಾ ಹಿಂದುತ್ವದ ಪರ ವಾದ ಇರುವಂಥ BJP ಪಕ್ಷಕ್ಕೆ ಬಂದಿದ್ದೀರಿ ತಾವು. ಭಾರತೀಯ ಜನತಾ ಪಕ್ಷ ಕೋಮುವಾದಿ ಪಕ್ಷನೂ ಅಲ್ಲ, ಬೇರೆ ಯಾವ ಪಕ್ಷನೂ ಅಲ್ಲ, ಅದೊಂದು ರಾಷ್ಟ್ರೀಯವಾದಿ ಪಕ್ಷ. ಭಾರತೀಯ ಜನತಾ ಪಕ್ಷದ ನೀವು ಸಂವಿಧಾನವನ್ನು ಓದಿದಿರಲು ಗೊತ್ತಿಲ್ಲ, ಆ ಸಂವಿಧಾನವನ್ನು ಓದಿದ್ರೆ ಅಲ್ಲಿ ಜಾತ್ಯತೀತ ಎಂಬತಕ್ಕಂಥ ಶಬ್ದ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅಲ್ಲ, ಸಂವಿಧಾನದಲ್ಲಿ ಎಲ್ಲವೂ ಕೂಡ ಇದೆ, ಅದು ಗೋಚರ ಆಗುತ್ತೆ. ಮತ್ತೆ ನರೇಂದ್ರ ಮೋದಿ ಅವರು BJPಯ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಜನಾಂಗದವರಿಗೆ, ಎಲ್ಲ ಸಮುದಾಯದವರಿಗೆ ಸಹಾಯವಾಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಇವತ್ತು ಭಾರತ ದೇಶದಲ್ಲಿ 100 ರಾಜಕೀಯ ಪಕ್ಷಗಳಿರ್ಬೋದು, ಆದರೆ ಹಿಂದೂಗಳಿಗೆ ಅನ್ಯಾಯ ಆದಾಗ, 80% ಜನಸಂಖ್ಯೆ ಇರತಕ್ಕಂಥ ಹಿಂದೂಗಳಿಗೆ ಅನ್ಯಾಯ ಆದಾಗ ಎದ್ದು ನಿಲ್ಲುವ ಪಕ್ಷ ಭಾರತೀಯ ಜನತಾ ಪಕ್ಷ ಮಾತ್ರ. ಬೇರೆ ಯಾವ ಪಕ್ಷ ಕೂಡ ಹಿಂದೂಗಳಿಗೆ ಸಂಕಷ್ಟ ಬಂದಾಗ ಸಹಾಯಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷನೂ ಬರೋದಿಲ್ಲ, ಇನ್ನೊಂದು ಪಕ್ಷನೂ ಬರೋದಿಲ್ಲ. ಈಗ ತಾವು ಕೋಮುವಾದಿ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡಿದ್ರಿ. ನನ್ನ ಲೆಕ್ಕದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರವಾದಿ ಪಕ್ಷ. ರಾಷ್ಟ್ರ ಮೊದಲು ಅಂತ ನಂಬಿರ್ತಕ್ಕಂಥ, ಧರ್ಮ ಮೊದಲು ನಂಬಿರ್ತಕ್ಕಂಥ, ಅಭಿವೃದ್ಧಿ ಮೊದಲು ಎಂಬುದನ್ನು ನಂಬಿರ್ತಕ್ಕಂಥ 3 ಮಂತ್ರಗಳಲ್ಲಿ ನಡೆಯುವಂಥ ಪಕ್ಷ ಯಾವುದಾದ್ರಿದ್ರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ನಾನು ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷ ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆಗೆ ಹೊಂದಾಣಿಕೆ ಮಾಡಿದೆ, ಅಸ್ಸಾಂದಲ್ಲಿ ಒಂದು ಮುಸ್ಲಿಂ ಪಾರ್ಟಿ ಜೊತೆಗೆ ಹೊಂದಾಣಿಕೆ ಮಾಡಿದೆ. ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಮುಸ್ಲಿಂ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿದಾಗ ಅದು ಕೋಮುವಾದಿ ಪಕ್ಷ ಆಗೋದಿಲ್ವೋ ಎಂಬತಕ್ಕಂಥ ಪ್ರಶ್ನೆ. ಆದರೆ ಕಾಂಗ್ರೆಸ್ಸಿಗೂ BJPಗೂ ಇರ್ತಕ್ಕಂಥ ಮೂಲಭೂತ ವ್ಯವಸ್ಥೆಯಲ್ಲಿ ಆ ಒಂದು ವ್ಯತ್ಯಾಸ ಏನಂದರೆ BJP ಈಸ್ ಅ ನ್ಯಾಷನಲಿಸ್ಟಿಕ್ ಪಾರ್ಟಿ. ಅಲ್ಲ, ನಾನು ಕೇಳುವಂಥ ಪ್ರಶ್ನೆ ಅಂತಂದರೆ 125 ವರ್ಷಗಳ ಇತಿಹಾಸ ಹೊಂದಿರುವಂಥ ಜಾತ್ಯತೀತ ನಿಲುವುಳ್ಳುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ತಾವಾಗಿರ್ಬೋದು, ತಮ್ಮ ಕುಟುಂಬದ ಇತರ ಸದಸ್ಯರಾಗಿರ್ಬೋದು, ಮನೋರಮಾ ಮಧ್ವರಾಜ್ ಆಗಿರ್ಬೋದು, ತಮ್ಮ ತಂದೆಯವರಾಗಿರ್ಬೋದು, ಎಲ್ಲ ನಡ್ಕೊಂಡು ಬಂದಿರುವಂಥ ಒಂದು ಪರಂಪರೆ ಇದೆ. ಸೊ ಆ ಒಂದು ಪರಂಪರೆಯನ್ನು ತಾವು ವಿಮುಖಗೊಳಿಸಿ ಈಗ BJP ಸೇರುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಕ್ಷೇತ್ರದಲ್ಲಿರುವಂಥ ಕೆಲವರು ಕೇಳ್ತಾ ಇರುವಂಥದ್ದು. ಅಲ್ಲ, ನನ್ನ ಕ್ಷೇತ್ರದವರು ಕೇಳುವಂಥದ್ದು ಅವರ ಹಕ್ಕಿದೆ, ಅದು ಕೇಳ್ಬೋದು. ಬಟ್ ಕಾಲಕ್ಕೆ ಈ ದೇಶದ ಹಿತದೃಷ್ಟಿಯಿಂದ
ನಾವು ಕೆಲವೊಂದು ಬದಲಾವಣೆಗಳು ಮಾಡಬೇಕಾಗ್ತದೆ. ಇವತ್ತಿನ ದಿನ ಆ್ಯಸ್ ಆನ್ ಟುಡೇ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ. ಅವರ ನಾಯಕತ್ವ ಬಿಟ್ಟರೆ ಬೇರೆ ಯಾರಿಂದೂ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ಇವತ್ತು ವಿರೋಧ ಪಕ್ಷದವರು ಒಂದು ಗುಂಪು ಕಟ್ಕೊಂಡಿದ್ದಾರೆ, ಅದಕ್ಕೇನೋ ಹೆಸರು ಇಟ್ಟಿದ್ದಾರೆ, ಇಂಡಿ ಅಂತಂದ್ರೆ ಇಟ್ಟಿದ್ದಾರೆ. ಈಗ ಆ ಗುಂಪಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿದ್ರು, ಅವ್ರು ನನಗೆ ಬೇಡ ಅಂತ ಹೇಳಿದ್ರು. ತಕ್ಷಣವೇ ಈ ಹ್ಯಾಸ್ ರೆಫ್ಯೂಸ್ಡ್. ಸೊ ಸಿದ್ದರಾಮಯ್ಯ ಏನೋ ರಾಹುಲ್ ಗಾಂಧಿ ನಮ್ಮ ಪ್ರೈಮ್ ಮಿನಿಸ್ಟರ್ ಫೇಸ್ ಅಂತ ಏನೋ ಮೊನ್ನೆ ಹೇಳಿದರು ಅಂತ ಪೇಪರಲ್ಲಿ ನೋಡಿದೆ. ಸೊ ಈ ರೀತಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲದಂಥ ಒಂದು ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ನಾವು ವೋಟ್ ಕೊಟ್ಟರೆ ಈ ದೇಶದ ಗತಿ ಏನಾಗ್ಬೋದು? ಈ ಹಿಂದೆ ಪ್ರಮೋದ್ ಮಧ್ವರಾಜ್ ಅವರು ಸೆಕ್ಯುಲರ್ ತತ್ವದಲ್ಲಿ ನಂಬಿಕೆ ಇಟ್ಟಂತವರು, ಆದರೆ ಇವತ್ತು ಅವರ ವರಸೆಯನ್ನು ಬದಲಾಯಿಸಿದ್ದಾರೆ. ಈಗ ಹಿಂದುತ್ವವಾದಿಯಾಗಿದ್ದೇನೆ ಅಂತ ನಾನು ಹೇಳೋದಿಲ್ಲ. ಹಿಂದೂಗಳಿಗೆ ಸಂಕಷ್ಟ ಬರುವಾಗ ಯಾವುದಾದ್ರೂ ಒಂದು ಪಕ್ಷ ಸ್ಪಂದಿಸ್ತದಂತಾದರೆ ಅದು ಭಾರತೀಯ ಜನತಾ ಪಕ್ಷ ಎಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ವರ್ಗದವರಿಗೂ ಕೂಡ ನ್ಯಾಯ ಒದಗಿಸ್ಕೊಡುವಂಥ ಪಕ್ಷ ಏನಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ.